ನರಸಾಪುರ ಕೆರೆ ಒತ್ತುವರಿಗೆ ಅಧಿಕಾರಿಗಳೇ ಕುಮ್ಮಕ್ಕು. ಉಳಿವಿಗಾಗಿ ಪ್ರತಿಭಟನಾ ಧರಣಿ. ಕೋಲಾರ ತಾಲೂಕಿನ ನರಸಾಪುರದ ಕೆರೆಯ ಜಾಗವನ್ನು ಬೆಂಗಳೂರಿನ ಭೂಗಳ್ಳರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳುತ್ತಿದ್ದು ಕೂಡಲೇ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಈ ಭಾಗದ ಗ್ರಾಮಸ್ಥರು ವಿವಿಧ ಸಂಘಟನೆಗಳ ಮುಖಂಡರು ಗುರುವಾರ ಪ್ರತಿಭಟನಾ ಧರಣಿ ನಡೆಸಿದರು. ಕಳೆದ 1.5 ತಿಂಗಳಿನಿಂದಲೂ ಅಧಿಕಾರಿಗಳ ಗಮನಕ್ಕೆ ತರಲಾಗುತ್ತಿದ್ದರೂ ಸಹ ಬೆಳ್ಳೂರು ಸರ್ವೆ ನಂಬರ್ 253ರ ನರಸಾಪುರ ಕೆರೆಯ ಬಳಿ ಅಕ್ರಮವಾಗಿ ಮಾಡಿಕೊಳ್ಳುತ್ತಿರುವ ಒತ್ತುವರಿ ಕಾರ್ಯ ನಿಂತಿಲ್ಲ. ಜೋಡಿ ಕೃಷ್ಣಾಪುರ ಗ್ರಾಮದ ಸರ್ವೆ ನಂಬರ್ 40ರ ಮಾಲೀಕರು ದೌರ್ಜನ್ಯವಾಗಿ ಕೆರೆಯಲ್ಲಿ ಮಣ್ಣು ತೆಗೆದು ಕೆರೆಯನ್ನು ಮುಚ್ಚಿ ಒತ್ತುವರಿ ಮಾಡಿಕೊಳ್ಳುತ್ತಿದ್ದು ಕೂಡಲೇ ತೆರವುಗೊಳಿಸಿ ಕೆರೆಯನ್ನು ಉಳಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ಖಾಜಿಕಲ್ಲಹಳ್ಳಿ ಹರೀಶ್ ಗೌಡ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಜೋಡಿ ಕೃಷ್ಣಾಪುರ ಗ್ರಾಮದ ಸರ್ವೆ ನಂಬರ್ 40ರ ಜಾಗವನ್ನು ಬೆಂಗಳೂರಿನ ಕೆಲ ಪ್ರಭಾವಿ ವ್ಯಕ್ತಿಗಳು ಖರೀದಿಸಿದ್ದು ಇದೀಗ ಕೆರೆಯ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿ ಜಾಗ ಸರಿಪಡಿಸಿಕೊಳ್ಳುತ್ತಿದ್ದಾರೆ. ಈ ಹಿಂದೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಚುನಾವಣೆ ಒತ್ತಡದಲ್ಲಿ ಅಧಿಕಾರಿಗಳಿದ್ದರಿಂದ ಸರಿಯಾಗಿ ಇತ್ತ ಆದ್ಯತೆ ನೀಡಿರಲಿಲ್ಲ. ಆದರೆ ಒತ್ತುವರಿದಾರರು ಯಾರಿಗೂ ಅಂಜದೆ ರಾತ್ರೋರಾತ್ರಿ ಲೋಡ್ ಗಟ್ಟಲೆ ಮಣ್ಣು ಹಾಕಿ ಸಮತಟ್ಟು ಮಾಡಿಕೊಂಡು ಕೆರೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಬೆಂಗಳೂರಿನ ಹಾಗೂ ಸ್ಥಳೀಯ ಕೆಲವು ಪುಡಾರಿಗಳಿಂದಾಗಿ ಕೆರೆ ಜಾಗ ಭೂಗಳ್ಳರ ಪಾಲಾಗ್ತಿದ್ದು ರಾಜ್ಯದ ಪ್ರಭಾವಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಗ್ರಾಮದ ಪಕ್ಕದಲ್ಲೇ ಸರ್ಕಾರಿ ಕಂದಾಯ ಜಾಗವನ್ನು ಒತ್ತುವರಿ ನಡೀತಾ ಇದ್ರು. ಜಿಲ್ಲಾಡಳಿತ, ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಸರ್ಕಾರಿ ಜಾಗ ಉಳಿಸುವ ಮೂಲಕ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಕಡಗಟ್ಟೂರು ವಿಜಯಕುಮಾರ್ ಮಾತನಾಡಿ, ಕೆರೆಯ ಜಾಗವನ್ನು ಕೆರೆಗೆ ಉಳಿಸಿಕೊಡೋದಾಗಿ ಭರವಸೆ ನೀಡಿದ್ದ ಅಧಿಕಾರಿಗಳು ಮಾತಿಗಷ್ಟೇ ಸೀಮಿತರಾಗಿದ್ದಾರೆ. ನಾವು ಕಚೇರಿಗಳಿಗೆ ಅಲೆದು ಸಾಕಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನದಿ ನಾಲೆಗಳಿಲ್ಲದೆ ಮಳೆಯ ನೀರಿನ ಮೇಲೆ ಅವಲಂಬಿತವಾಗಿರುವ ಜಿಲ್ಲೆಯಲ್ಲಿ ಕೆರೆಗಳು ಉತ್ತಮವಾಗಿದ್ರೆ ನೀರಿನ ಶೇಖರಣೆಗೂ ಸಹಕಾರಿಯಾಗ್ತದೆ. ಆದರೆ ಈ ರೀತಿ ಒತ್ತುವರಿ ಕಾರ್ಯಗಳಾಗ್ತಿದ್ರೆ ಕೆರೆಯ ಸ್ವರೂಪವೇ ಹಾಳಾಗ್ತದೆ. ನಾವು ತರಕಾರಿ ಬೆಳೆದು ಬೇರೆಯ ಜಿಲ್ಲೆಗಳಿಗೆ ನೀಡ್ತಿದ್ದೇವೆ. ಆದರೆ ಇಂದು ನೀರಿನ ಸಮಸ್ಯೆಯಿಂದಾಗಿ ಬೇರೆ ಜಿಲ್ಲೆಯವರ ಬಳಿ ಖರೀದಿಸಬೇಕಾದ ಪರಿಸ್ಥಿತಿ ಬರಲು ಕೆರೆ ಒತ್ತುವರಿಗಳೇ ಕಾರಣವಾಗಿದೆ ಅಂತ ಕಿಡಿಕಾರಿದ್ರು. ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಬೆಂಗಳೂರಿನವರು ಬಂದು ಇಲ್ಲಿ ಒತ್ತುವರಿ ಮಾಡ್ತಾ ಇದ್ದು ಇದನ್ನ ಮಟ್ಟ ಹಾಕಲೇಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ಹೋರಾಟಕ್ಕೆ ಸಹಕಾರ ನೀಡಬೇಕು ಅಂತ ಕೋರಿದ ಅವರು, ನಮ್ಮ ಹೋರಾಟವನ್ನ ಅಧಿಕಾರಿಗಳು ನಿರ್ಲಕ್ಷಿಸಿದ್ದೇ ಆದಲ್ಲಿ ವಿಭಿನ್ನ ರೀತಿಯಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ, ಬೆಳಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್, ಬೆಳ್ಳೂರು ಗ್ರಾಮ ಮುರಳಿ. ಈ ಸಂದರ್ಭದಲ್ಲಿ ನರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ, ಬೆಳಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಬೆಳ್ಳೂರು ಗ್ರಾಮದ ಮುರಳಿ ಮಂಜುನಾಥ್, ಸತೀಶ್, ಶಾಂತಕುಮಾರ್, ದಿನ್ನೆಹೊಸಹಳ್ಳಿ ಆಂಜನಪ್ಪ, ಶಶಿಕುಮಾರ್, ಮನು, ಸಂದೀಪ್, ರೈತ ಸಂಘದ ಕಲ್ಪವಂಜಲಿ, ರಿಠೇಕ್. ಈ ಸಂದರ್ಭದಲ್ಲಿ ನರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ, ಬೆಳಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್, ಬೆಳ್ಳೂರು ಗ್ರಾಮದ ಮುರಳಿ, ಮಂಜುನಾಥ್, ಸತೀಶ್, ಶಾಂತಕುಮಾರ್, ದಿನ್ನೆಹೊಸಹಳ್ಳಿ ಅಂಜಿನಪ್ಪ, ಶಶಿಕುಮಾರ್, ಮನು, ಸಂದೀಪ್, ರೈತ ಸಂಘದ ಕಲ್ವಮಂಜಲಿ, ರಾಮು, ಶಿವಣ್ಣ, ಜಿ ನಾರಾಯಣಸ್ವಾಮಿ, ವಿಶ್ವನಾಥ್, ಮಂಜುನಾಥ್, ನಾಗರಾಜ್ ಮುಂತಾದವರು ಹಾಜರಿದ್ದರು. ಹೋರಾಟಕ್ಕೆ ನರಸಾಪುರ ಕೆರೆ ಉಳಿಸುವ ಹೋರಾಟ ಉಳಿಸಲೇಬೇಕು. ಬೆಂಗಳೂರು ಭೂಗಳ್ಳರಿಂದ ನರಸಾಪುರ ಕೆರೆ ಉಳಿಸಲೇಬೇಕು. ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಏತಕ್ಕಾಗಿ ಹೋರಾಟ? ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ. ನರಸಾಪುರ ಕೆರೆ ಉಳಿಸದ ಅಧಿಕಾರಿಗಳಿಗೆ, ನರಸಾಪುರ ಕೆರೆಯನ್ನು ಮಾರಾಟಕ್ಕಿಟ್ಟಿರುವ ಅಧಿಕಾರಿಗಳಿಗೆ, ಬೆಂಗಳೂರಿನ ಭೂಗಳ್ಳರಿಗೆ ನರಸಾಪುರ ಕೆರೆ ಮಾರಾಟಕ್ಕಿಟ್ಟಿರುವ ಅಧಿಕಾರಿಗಳಿಗೆ,
ತಾಲೂಕು ಆಡಳಿತಕ್ಕೆ ಕೆರೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಮೈನರ್ ಇರಿಗೇಷನ್ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕೆರೆಗಳನ್ನು ಉಳಿಸದ ಅಧಿಕಾರಿಗಳಿಗೆ, ಕೆರೆಗಳನ್ನು ಭೂಮಾಫಿಯಾದವರಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ, ಕೆರೆಗಳನ್ನು ಭೂಮಾಫಿಯಾಗಳಿಗೆ ಮಾರಾಟ ಮಾಡಲು ಮುಂದಾಗಿರುವಂತಹ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಉಳಿಸಿ 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 ಉಳಿಸಿ. ಮಾಡೋರು ಇರ್ಬೇಕಾ ಬೇಡ ಮಾಡಿ ನಮಗೆ ಸರ ಮಾಡಿ ನೋಡಪ್ಪ, ನೀವು ಆರೋಪ ಮಾಡಿರೋ ಕೆರೆ ಇಲ್ಲಿ ಗಂಟೆ ಐತೆ, ಅವ್ರು ತಗೊಂಡ್ರೆ ಜಾಗ, ಅವ್ರು ದುಡ್ಡು ಕೊಟ್ಟು ತಗೊಂಡ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಏನು ಬೇಗ ಮಾಡ್ಕೊಂಡಿಲ್ಲ. ಅವ್ರು ಅದು ಪೇಪರ್ ಎಷ್ಟೈತೆ ಅಂತಾನು ಗೊತ್ತು. ಇವಾಗ ಇಲ್ಲಿ ಕಣ್ಣು ಕಾಣಿಸೋ ಭೂಮಿ ಎಷ್ಟೈತೆ ಅಂತ ನಾವು ಪಕ್ಕದ ನರಸಾಪುರ ಪಂಚಾಯತಿಗೆ ಕಾಜಿಕಲ್ಲಹಳ್ಳಿ ಗ್ರಾಮದವರು ಏನು ಈ ಜಾಗದಲ್ಲಿ ಇವತ್ತು ಕೂತಿದ್ದೀವಿ. ಇದು ನರಸಾಪುರ ಕೆರೆಗೆ ಸಂಬಂಧಪಟ್ಟಿದ್ದ ಜಾಗ. ಇದರಲ್ಲಿ ಕೆಲವೊಂದು ಬೆಂಗಳೂರಿನ ಭೂ ಮಾಫಿಯಾಗಳು ಬಂದು ಇಲ್ಲಿ ಒತ್ತುವರಿ ಮಾಡಿಕೊಂಡು ಮಣ್ಣು ಹೊಡೆದು ಇದನ್ನು ಕೆರೆ ಅಂಗಲ ಫಿಲಪ್ ಮಣ್ಣು ಮುಚ್ಚುತ್ತಾ ಇದ್ದಾರೆ. ಆದ್ದರಿಂದನೂ ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಕೆರೆ ಅಂಗಲ ಉಳಿಸ್ಕೊಬೇಕು, ಇದು ನಮ್ಮ ಆಸ್ತಿ ಅಂತೇಳಿ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಈ ಹಿಂದೆಯೇ ನಾವು ಸರ್ಕಾರದ ಗಮನಕ್ಕೆ, ಅಂದರೆ ಈ ಜಿಲ್ಲಾಡಳಿತಕ್ಕೆ, DC, ತಹಸೀಲ್ದಾರ್, AC ಅವರಿಗೆ ಮತ್ತು MLA ಅವರಿಗೆ, ಜನಪ್ರತಿನಿಧಿಗಳೆಲ್ಲರಿಗೂ ನಾವು ಎಲ್ಲ ಗಮನಕ್ಕೂ ತೊಗೊಂಬಂದಿದ್ವಿ. ಹಾಗಾಗಿ ಇಷ್ಟೆಲ್ಲ ಮಣ್ಣು ಹೊಡೆದಿರಲಿಲ್ಲ, ಇದ್ರ ಬಗ್ಗೆ ಏನು ಫಿಲಪ್ಪು ಮಾಡಿಲ್ಲ. ಈಗೇನಾಗಿದೆ, ಇದೆಲ್ಲ ಆದಮೇಲೆನೂ ನಾವು ಅರ್ಜಿ ಕೊಟ್ಟ ಮೇಲೆ ಮತ್ತೆ ಈ ಹಿಂದೆ ಏನು ಕಾಣಿಸ್ತಾ ಇದೆ ಇಷ್ಟು ಮಣ್ಣು ತೊಗೊಂಬಂದು ಪರ್ಮಿಷನ್ ತೊಗೊಂಡಿರೋನು ಬೇರೆ ಕೆರೆಗಳಿಂದ ತೊಗೊಂಬಂದು ಮಣ್ಣು ಈ ಕೆರೆಗೆ ಮುಚ್ತಾ ಇದ್ದಾರೆ. ಇದರಿಂದನೂ ಯಾವುದೇ ಸರ್ಕಾರಿ ಅಧಿಕಾರಿಗಳು ಯಾರೂ ಏನು ಇದ್ರ ಬಗ್ಗೆ ಎಚ್ಚೆತ್ಕೊಂಡ್ರೆ ಬೇಜವಾಬ್ದಾರಿಯಾಗಿ ಫೋನ್ ಮಾಡಿದರೆ ಅಥವಾ ನಾವೇನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಬೇಜವಾಬ್ದಾರಿಗೆ ಉತ್ತರ ಕೊಡ್ತಾರೆ. ಇದರಿಂದನೂ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅದರಿಂದ ನಾವು ಇನ್ನು ಇದನ್ನು ಉಳಿಸ್ಕೊಬೇಕಾದ್ರೆ ಹೋರಾಟ ಮತ್ತು ಕಾನೂನು ಹೋರಾಟ ಎರಡೇ ಇರೋದು ಅಂತೇಳಿ ಹೋರಾಟಕ್ಕೆ ಕೂತಿದ್ದೀವಿ. ಮುಂದಿನ ಸೇರಿದ್ದೀರಿ ಅಂದರೆ ನಮ್ಮ ನರಸಾಪುರ ಕೆರೆ ಒತ್ತುವರಿ ಮಾಡಿರೋದನ್ನು ಆ ಒತ್ತುವರಿ ತೆರವುಗೊಳಿಸಬೇಕು ಮತ್ತು ಕೆರೆನ ಸಂರಕ್ಷಿಸಬೇಕಂತ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಿ. ಸುಮಾರು 1.5 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ರಾತ್ರಿ 11:30 ರೈತ ಮುಖಂಡರ ಸಮೇತ ನಾವೆಲ್ಲ ಇಲ್ಲೇ ಇದ್ರಿ. ಅವತ್ತು ತಹಸೀಲ್ದಾರ್ ಸಮೇತ ಬಂದಿದ್ದರು, ಮಧ್ಯಾಹ್ನ ಬಂದಿದ್ದರು ಮತ್ತು ಸಾಯಂಕಾಲನ ಬಂದಿದ್ದರು. ಬಂದು ನಾವು ಸರ್ವೆ ಮಾಡಿ ಕೆರೆ ಜಾಗನ ಕೆರೆಗೊಳಿಸ್ಕೊಡ್ತೀರಿ, ಬೇರೆಯವ್ರ ಜಾಗನ ಬೇರೆಯವ್ರು ಮಾಡ್ಕೊಡ್ತೀನಿ ಅಂತೆಲ್ಲ ಮಾಡಿದ್ರು. ಅವ್ರು ಮಾತು ಕೊಟ್ಟಿದ್ದಾಗ ಆಯಿತು, ಯಾವುದೇ ಕಾರಣಕ್ಕೆ ಎಲ್ಲೂ ಬರಲಿಲ್ಲ. ಸಣ್ಣ ನೀರಾವರಿ ಇಲಾಖೆಗೆ ಹೋಗಿದ್ರಿ, DC ಆಫೀಸ್ಗೆ ಹೋಗಿದ್ರಿ, ತಾಲೂಕು ಆಫೀಸ್ಗೆ ಹೋಗಿದ್ರಿ. ನಾವು ಅಲಿಯೋದಾಗಿದೆ ಹೊರತು ನಮ್ಗೆ ಯಾವುದೇ ರೀತಿಯ ನ್ಯಾಯ ದೊರಕ್ತಾ ಇಲ್ಲ. ಹೇಳ್ಬೇಕಂದ್ರೆ ನಮ್ಮ ಕೋಲಾರ ಬಯಲುಸೀಮೆ ಜಿಲ್ಲೆ, ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ. ಅಂಥದನ್ನು ಕೆರೆಗಳನ್ನ ಮುಚ್ಕೊಂಡು ಹೋಗ್ತಾ ಇದ್ದರೆ ಇನ್ನು ನಮಗೆ ನೀರು ಎಲ್ಲಿಂದ ಬರ್ತದೆ? ಇಡೀ ಕರ್ನಾಟಕಕ್ಕೆ ಒಂದು ಟೈಮಲ್ಲಿ ನಾವು ತರಕಾರಿನ ಸಪ್ಲೈ ಮಾಡ್ತಿದ್ದಾರೆ. ಇವತ್ತು ನಾವು ಬೇರೆ ತಾಲೂಕುಗಳಿಂದ ಬೇರೆ ಜಿಲ್ಲೆಗಳಿಂದ ನಾವು ತರಕಾರಿ ತಗೊಂಡು ಮಟ್ಟಕ್ಕೆ ಬರ್ತಾ ಇದ್ದೀವಿ. ಏನಕ್ಕೆ ಇಂಥ ಕೆರೆ ಒತ್ತುವರಿಗಳಾಗ್ತಾರೆ. ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ರೆವಿನ್ಯೂ ಡಿಪಾರ್ಟ್ಮೆಂಟು, ಮೈನ್ಸ್ ಡಿಪಾರ್ಟ್ಮೆಂಟು ಏನು ನಿದ್ದೆ ಮಾಡ್ತಾ ಇದೆಯಾ, ಕತ್ತೆ ಕಾಯ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ಧರಣಿ ಮಾಡಿ ನಮ್ಮ ಜಾಗನ ಉಳಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಈ ನಿಟ್ಟಿನಲ್ಲಿ ಅವ್ರೇನಾದರೂ ಎಚ್ಚೆತ್ಕೊಂಡು ಈ ಜಾಗನ ಉಳಿಸ್ಕೊಡ್ಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಆಗ್ಬೋದು, ಹೋರಾಟಗಳಾಗ್ಬೋದು, ಮುಂದಿನ ಕಾನೂನು ಹೋರಾಟ ಆಗ್ಬೋದು, ಮಾಡ್ತೀವಿ ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು. ಬೆಂಗಳೂರಿಂದ ಯಾರೋ ಬಂದು ಒಂದು ಜಮೀನು ತಗೊಂಡಿದ್ದಾರೆ ಅಂತೇಳಿ. ಅವ್ರು ತಗೊಂಡಿರ್ತಕ್ಕಂಥ ಜಮೀನು 4-5 6 ಎಕರೆ ಏನೋ ಜಮೀನು ತಗೊಂಡಿದ್ದಾರೆ. ಆದರೆ ಅವರು ಕಾಂಪೌಂಡ್ ಆಗ್ತಾ ಇದು ಮಣ್ಣು ಲೆವೆಲ್ ಆಗ್ತಿರ್ತಕ್ಕಂಥ ನೋಡಿದ್ರೆ ನೀವು ನೋಡೋರು ಕಣ್ಣಿಗೆ ಕಾಣಿಸ್ತದೆ. ಮ್ಯಾಕ್ಸಿಮಮ್ 8-10 ಎಕರೆ ಅಷ್ಟು ಜಾಗನ ಅವರೊಬ್ಬರೇ ಕಬಳಿಸ್ತಾರೆ. ಅಂದರೆ ಮ್ಯಾಕ್ಸಿಮಮ್ 4 ಎಕರೆ, 2-4 ಎಕರೆ ಜಾಗನ ಅವರೇ ಕಬಳಿಸ್ತಿದ್ದಾರೆ. ಇನ್ನು ಉಳಿಕೆ ಆದಂಥದ್ದನ್ನು ಪಕ್ಕದಲ್ಲಿ ಆ ಕಂಪನಿಗೆ ಅಂತೇಳಿ ಒಂದು ರಸ್ತೆ ಮಾಡಿಕೊಂಡು, ಆ ರಸ್ತೆ ಆದ ನೆಪದಲ್ಲಿ ಪಕ್ಕದಲ್ಲಿ ಶೆಡ್ಗಳು ಮಾಡಿಕೊಂಡು ಮತ್ತೊಬ್ಬರು ಕಬಳಿಸ್ಕೊಂಡಿದ್ದಾರೆ. ಈಗ ಇಲ್ಲೇನು ಹೋರಾಟ ಮೊದಲು ಮಾಡೋದಕ್ಕೆ ಮುಂದಾಳತ್ವ ವಹಿಸ್ಕೊಂಬಂದರು ಏನು ಒಬ್ಬ ಕಾಂಗ್ರೆಸ್ ಮುಖಂಡ ಮುನ್ರಾಜು ಅಂತ ಹೇಳಿ, ಆ ಮನುಷ್ಯನ ಜಿಲ್ಲಾಧಿಕಾರಿಗಳನ್ನ ಗಮನಕ್ಕೆ ತಂದಿದ್ದೀವಿ ನಾವು ಮನವಿ ಮೂಲಕ. ಮಾನಜ ಏನೋ AC ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ. ತಹಶೀಲ್ದಾರ್ ಅವರನ್ನು ಸ್ಪಾಟಿಗೆ ಕರೆಸಿ ಮಾಜರ್ ಮಾಡಿಸಿ ಕಳಿಸಿದ್ದೀವಿ, ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಂದಿದ್ದೀವಿ. ಇಲ್ಲಿ ಯಾರ ಗಮನಕ್ಕೂ ಕೊಟ್ಟಾದ್ಮೇಲೆ ತಹಶೀಲ್ದಾರ್ ಈ ಜಾಗಕ್ಕೆ ಬಂದು ಹೋದ ಮೇಲೆ ಜಾಸ್ತಿ ಮಣ್ಣು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಆಗ್ತಿದೆಯಾ ಅನ್ನೋಂಥದ್ದನ್ನು ಎಲ್ಲೋ ಒಂದು ಕಡೆಗೆ ನಮಗೆ ಬೇಸರ ಆಗಿ ನಾವು ಬಂದು ಈ ಜಾಗದಲ್ಲಿ ಹೋರಾಟದ ಮೂಲಕ ಆದ್ರೂ ನಾವು ಸರ್ಕಾರದ ಕೆರೆಯನ್ನು ಉಳಿಸುವಂಥ ಪ್ರಯತ್ನ ಆಗಲಿ ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀವಿ.